ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂತಹ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯದ ಸಂದೇಶದ ವಿಷಯ, ವಾಗ್ದಾನ ಮಾಡಿರುವ ಕರ್ತನು ಆತನು ನಂಬಿಗಸ್ತನು ಆಗಿದ್ದಾನೆ ಎಂಬುದಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಾಗಾಗಿ ಒಂದು ವಾಕ್ಯವನ್ನ ಓದಿಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ ಅದರ 5ನೇ ವಚನದ ಈ ಭಾಗವನ್ನ ನಾವು ಓದಿಕೊಳ್ಳೋಣ. ದೇವರು ಅವನಿಗೆ, ನೀನು ಅಭಿವೃದ್ಧಿಯಾಗುವ ಹಾಗೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದನು. ದೇವರಿಗೆ ಸ್ತೋತ್ರವಾಗಲು. ಒಂದು ಶ್ರೇಷ್ಠವಾದಂತಹ ವಾಕ್ಯವನ್ನು ನಾವು ಹೇಗೆ ನೋಡ್ತಾ ಇದ್ದೇವೆ. ದೇವರು ಒಬ್ಬ ಭಕ್ತನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಅದು ಹೀಗೆ ಅಭಿವೃದ್ಧಿ ಆಗುವ ಹಾಗೆ ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ದೇವರು ಇಲ್ಲಿ ಒಬ್ಬ ಭಕ್ತನಿಗೆ ಇವನು ನಾನು ಅಭಿವೃದ್ಧಿಯನ್ನ ಮಾಡ್ತೇನೆ ಅಥವಾ ಈತನ ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಒಂದು ವಾಗ್ದಾನ ಮಾಡಿರೋದು ನೋಡ್ತೇವೆ. ಅದೇ ಪ್ರಕಾರವಾಗಿ ದೇವರು ಪ್ರಾರಂಭದಲ್ಲಿ ಅಬ್ರಹಾಮನ್ ಎಂಬ ಒಬ್ಬ ಭಕ್ತನಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ನಾನು ನಿನ್ನನ್ನ ದೊಡ್ಡ ಜನಾಂಗವನ್ನಾಗಿ ನಾನು ನಿನ್ನನ್ನ ಮಾಡ್ತೇನೆ ಎಂಬುದಾಗಿ. ಅದೇ ಪ್ರಕಾರವಾಗಿ ಆ ವಾಗ್ದಾನ ಮಾಡಿದ ಹಾಗೆ ದೇವರು ಒಂದು ದೊಡ್ಡ ಜನಾಂಗವನ್ನಾಗಿ ಅವನ ಮೂಲಕವಾಗಿ ಮಾಡಿರೋದನ್ನು ನಾವು ಗಮನಿಸ್ತೇವೆ. ಅದನ್ನ ವಾಗ್ದಾನ ಮಾಡಿದ ನಂತರವಾಗಿ ಅನೇಕ ಶೋಧನೆ ವೇದನೆಗಳನ್ನ ಅನುಭವಿಸಿದ ಭಕ್ತನು ಕೂಡ ಅಬ್ರಹಾಮನಾಗಿದ್ದಾನೆ. ಅದೇ ಪ್ರಕಾರವಾಗಿ ಇಸ್ರಾಯೇಲರೆಂಬ ಒಂದು ಜನಾಂಗವು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಜನಾಂಗಕ್ಕೆ ದೇವರು ಒಂದು ವಾಗ್ದಾನವನ್ನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಹಾಲು ಜೇನು ಹರಿಯುವಂತ ಒಂದು ಪ್ರದೇಶವನ್ನ ಅಥವಾ ಒಂದು ದೇಶವನ್ನ ಎಂಬ ಕಾನಾನ್ ದೇಶವನ್ನ ನಿಮಗೆ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅವರು ವಾಗ್ದಾನ ಮಾಡುವಾಗ ಅವರಿದ್ದಂತಹ ಸ್ಥಳ ಸಾಮಾನ್ಯವಾದಂತಹ ಸ್ಥಳವಲ್ಲ. ಅವ್ರಿಗೆ ಇಷ್ಟ ಬಂದ ಹಾಗೆ ಜೀವಿಸಬೇಕಾದಂಥ ಸ್ಥಳವಲ್ಲ. ಅವರು ಇಷ್ಟ ಬಂದಂತಹ ಊಟವಾಗಲಿ, ಇಷ್ಟ ಬಂದಂತಹ ಆಹಾರವಾಗಲಿ, ಅವ್ರು ಇಷ್ಟಪಟ್ಟಂತಹ ಬಟ್ಟೆ ಆಗಲಿ, ಇಷ್ಟ ಬಂದ ಹಾಗೆ ಜೀವಿಸುವಂತ ಜೀವಿತವನ್ನ ಅವರು ಜೀವಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಒಂದು ಅಡಿಯಾಳಾಗಿ ಅವರು ಜೀವಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರಿಗೆ ಬಂದಂತ ವಾಗ್ದಾನವೂ ಕೂಡ ಇದಾಗಿದೆ. ನಾನು ನಿಮಗೆ ಹಾಲು ಜೇನು ಹರಿಯುವಂತ ದೇಶವನ್ನು ಕೊಡ್ತೇನೆ ಎಂಬುದಾಗಿ. ಯಾವ ಭಕ್ತನೂ ಕೂಡ ಅಂತ ತಾನಿರುವಂತ ಕಷ್ಟದ ಪರಿಸ್ಥಿತಿಯಲ್ಲಿ ತಾನು ಅಂದುಕೊಂಡಂತ ಅಥವಾ ತಾನು ಇರುವಂತ ಜೀವಿತವನ್ನ ಬಿಟ್ಟು ದೇವರು ನಮಗೆ ಇನ್ನೊಂದು ಜೀವನವನ್ನ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ಯಾವ ಭಕ್ತನು ಕೂಡ ನಂಬಲಿಕ್ಕೆ ಅಸಾಧ್ಯವಾದಂತಹ ಮಾತುಗಳನ್ನ ದೇವರು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರಿರುವಂತ ಪರಿಸ್ಥಿತಿ ಆಗಿದೆ. ನೀವೀಗ ಇಂಥ ಪರಿಸ್ಥಿತಿಯಲ್ಲಿ ಮುಂದೊಂದು ದಿನ ನಿಮಗೆ ಹಾಲು ಜೇನು ಹರಿಯುವಂಥ ದೇಶ ಕೂಡ ಅಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ಹೇಗ್ ಬೇಕಾಗಿರ್ಬೋದೆಂಬ ಒಂದು ಆಶೀರ್ವಾದವಾದ ಮಾತು ಎಂಬ ವಾಗ್ದಾನವನ್ನು ಇಸ್ರಾಯೇಲ್ ಜನರು ಕೊಡ್ತಾ ಇದ್ದಾರೆ. ಇಸ್ರಾಯೇಲ್ ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಗೋಳಾಡ್ತಾರೆ. ದೇವರು ವಾಗ್ದಾನ ಮಾಡಿದಾರಲ್ಲ, ಯಾಕೆ ದೇವರು ನಮಗೆ ಬಿಡುಗಡೆ ಕೊಡ್ತಾ ಇಲ್ಲ? ದೇವರು ಯಾಕೆ ನಮ್ಮನ್ನ ಹಾಲು ಜೇನು ಹರಿಯುವಂಥ ದೇಶಕ್ಕೆ ದೇವರು ಕರ್ಕೊಂಡು ಹೋಗ್ತಾ ಇಲ್ಲ? 400 ವರ್ಷಗಳು ಕಳೀತು, ದೇವರು ಇನ್ನೂ ನಮ್ಮನ್ನು ಬಿಡುಗಡೆ ಕೊಡ್ತಾ ಇಲ್ವಲ್ಲ? ಇನ್ನೂ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಲ್ಲ, ಇನ್ನೂ ಈ ದುಃಖದ ಪರಿಸ್ಥಿತಿಯಲ್ಲಿ ಇದ್ದೇವಲ್ಲ? ದೇವರು ಒಂದು ದಿನ ಬಿಡುಗಡೆ ಕೊಡ್ತಾ ಇದ್ದಾರೆ. ಐಗುಪ್ತ ಪ್ರದೇಶದಿಂದ ಇಸ್ರಾಯೇಲ್ ಜನರನ್ನ ದೇವರು ಹೊರ ಕರ್ಕೊಂಡು ಬರ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರ ಜನರೇ, ದೇವರು ಮಾಡಿದಂಥ ವಾಗ್ದಾನಕ್ಕೆ ನಾನು ಅನಿಸ್ತೇನೆ ಇಸ್ರಾಯೇಲ್ ಜನರಿಗೆ ಎಲ್ಲೋ ಸ್ವಲ್ಪ ಒಂದು ಚಿಗುರು ಹೊಡಿತಾ ಇದೆ. ಎಲ್ಲೋ ಸ್ವಲ್ಪ ಒಂದು ಸಂತೋಷ ಅವರ ಹೃದಯಗಳಿಗೆ ಬರ್ತಾ ಇದೆ. ಆ ಸಂತೋಷ ಅಲ್ಪ ಸಮಯವರೆಗೂ ಇತ್ತು. ಯಾಕಂದ್ರೆ ಅವರು ಹೊರಗೆ ಬಂದ ನಂತರವಾಗಿ ಅವರ ಹಿಂದೆ ಫರೋಹನನ ಸೈನ್ಯವಿದೆ. ಅವರು ಹಾದು ಬರುವಾಗ ಅವರ ಮುಂದೆ ಕೆಂಪು ಸಮುದ್ರವಿದೆ. ಅವ್ರು ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲ. ಅವರು ಮುಂದೆ ಹಾದು ಹೋಗ್ಬೇಕಾದಂತ ಒಂದು ದೇಶ ಸಂತೋಷವಾಗಿರ್ಬೇಕೆಂಬುದಾಗಿ ಆಸೆ ಪಟ್ಟಂತಹ ಆ ಹೃದಯಗಳಿಗೆ ಸಂತೋಷವಾಗಿ ನಿಮ್ಮೆಲ್ಲ ನಾವು ಜೀವಿಸಬಹುದಲ್ಲ ಎಂಬುದಾಗಿ ಹರ್ಷಿಸ್ತಾ ಇದ್ದಂತಹ ಇಸ್ರಾಯೇಲ್ ಜನರಿಗೆ ಮುಂದೆ ಕಾಲಿರುವಂಥದ್ದು ಆ ಸಂತೋಷ ಪಟ್ಟಂತ ಹೃದಯಗಳು ಒಡೆದು ಹೋಗುವಂತ ಸಂದರ್ಭ ಅವರ ಕಣ್ಣು ಮುಂದೆ ಕಾಡ್ತಾ ಇದೆ. ಯಾಕಂದ್ರೆ ಹಿಂದೆ ಸಾಯಿಸ್ಬೇಕೆಂಬುದಾಗಿ ಬರ್ತದಂತ ಸೈನ್ಯ ಇದೆ, ಮುಂದೆ ಕಾಲಿಟ್ಟರೆ ಸತ್ತೋಗ್ಬೇಕಲ್ಲ ಎಂಬ ಒಂದು ದೊಡ್ಡ ಸಮುದ್ರ ಅವರ ಮುಂದೆ ಕಾಣ್ತಾ ಇದೆ. ಅದರ ಮಧ್ಯದಲ್ಲಿ ಗುಣಗುಡ್ತಾ ಇದ್ದಾರೆ, ಮೋಶೆ ನಮಗೆ
ಐಗುಪ್ತದಲ್ಲಿ ಸಮಾಧಿಗಳಿಲ್ಲ ಎಂಬುದಾಗಿ ನೀವು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ. ಈಗ ಫರೋಹನ ಕತ್ತಿ ಈಟಿಗಳಿಂದ ನಾವು ಸಾಯ್ಬೇಕಲ್ಲ ಎಂಬ ಗುಡುಗುಡುವಂತ ಶಬ್ದಗಳು. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವ ಜನರೇ, ಇಂಥ ಶಬ್ದಗಳು ಮೋಶೆಗೆ ಕಾಣಿಸ್ತಾ ಆದ್ರೂ ಕೂಡ ದೇವರಲ್ಲಿ ಅವರನ್ನ ಕೈ ಬಿಡ್ತಾ ಇಲ್ಲ. ಇಸ್ರಾಯೇಲರನ್ನ ದೇವರು ಫರೋಹನಿಂದ ತಪ್ಪಿಸಿ ಆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ದೇವರಲ್ಲಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಅದಾದ ನಂತರವಾಗಿಯೂ ಕೂಡ ಅವರಿಗೆ ಕುಡಿಯಲಿಕ್ಕೆ ನೀರಿಲ್ಲ, ಆಹಾರವನ್ನ ಸೇವಿಸ್ಲಿಕ್ಕೆ ಅವರಿಗೆ ಆಹಾರ ಇಲ್ಲ. ಅಲ್ಲಿ ಇಸ್ರಾಯೇಲ್ ಜನರ ಸಮೂಹದಲ್ಲಿ ಕೆಲವರು ಅನ್ಯ ಜನಾಂಗದವರಿದ್ದಾರೆ. ನಮ್ಮನ್ನ ಕರ್ಕೊಂಡು ಬಂದಂತ ಮೋಶೆ ಎಲ್ಲೋದ್ನೋ ನಮಗೆ ಗೊತ್ತಿಲ್ಲ ಎಂಬುದಾಗಿ ಗುಣಗುಡ್ತಾ ಇದ್ದಾರೆ. ನಮಗೆ ಸರಿಯಾಗಿ ನೀರಿಲ್ಲ, ಸರಿಯಾದ ಆಹಾರವಿಲ್ಲ. ಅಲ್ಲೇ ಎಷ್ಟು ಚೆನ್ನಾಗಿದ್ವಿ, ಈರುಳ್ಳಿ ಗೆಡ್ಡೆಗಳನ್ನ ತಿಂದ್ಕೊಂಡು ನೆಮ್ಮದಿಯಾಗಿದ್ವಿ ಎಂಬುದಾಗಿ ಕೆಲವರು ಅಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಅವರು ಮಾತನಾಡುವಂಥ ಶಬ್ದವನ್ನ ಕೇಳಿ ಕೆಲವರು ದೇವರನ್ನು ನಂಬಿದ್ದಂಥ ಕೆಲವು ಭಕ್ತರುಗಳು ಅಥವಾ ಅನೇಕ ಇಸ್ರಾಯೇಲ್ ಜನಾಂಗದವರು ಕುಗ್ಗಿ ಹೋಗ್ತಾ ಇದ್ದಾರೆ. ಅಯ್ಯೋ, ಮೋಶೆ ಎಲ್ಲಾದ್ನೋ ಗೊತ್ತಿಲ್ಲ, ನಮ್ಮನ್ನ ಸಾಯಿಸ್ಲಿಕ್ಕೆ ಕರ್ಕೊಂಡು ಬಂದೆ ಎಂಬ ಶಬ್ದ ಅವರೊಳಗೆ ಕಾಣಿಸ್ತಾ ಇದೆ. ಪ್ರೀತಿಯುಳ್ಳ ಎಲ್ಲ ದೇವ ಜನರ ನಮ್ಮ ಜೀವನದಲ್ಲಿಯೂ ಕೂಡ ಅವರ ಹಾಗೆ ಇಸ್ರಾಯೇಲ್ ಜನರ ಹಾಗೆ ನಮಗೂ ಕೂಡ ದೇವರು ವಾಗ್ದಾನ ಮಾಡಿದ್ದಾರೆ. ನಾವು ಪ್ರಾರಂಭದಲ್ಲಿ ವಾದಿದ ವಾಕ್ಯದ ಪ್ರಕಾರವಾಗಿ ನೀನು ಅಭಿವೃದ್ಧಿ ಆಗುವ ಹಾಗೆ ಮಾಡುವನು ಎಂಬುದಾಗಿ ವಾಗ್ದಾನ ಮಾಡಿದನು. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಜೀವನದಲ್ಲಿಯೂ ಕೂಡ ದೇವರು ನಿಮಗೂ ಕೂಡ ಅಭಿವೃದ್ಧಿಯನ್ನ ಮಾಡ್ತೇನೆ ಎಂಬ ವಾಗ್ದಾನವನ್ನು ನಮಗೂ ಕೊಟ್ಟಿದ್ದಾರೆ, ನಿಮಗೂ ಕೊಟ್ಟಿದ್ದಾರೆ. ನಿಮಗೆ ಸ್ವಂತವಾಗಿ ವೈಯಕ್ತಿಕವಾಗಿ ನಿಮ್ಮ ಮಕ್ಕಳಿಗೆ, ನಿಮಗೆ ಗಂಡಂದರಿಗೆ, ಹೆಂಡತರಿಗೆ, ನಿಮ್ಮ ಕುಟುಂಬ ಸಮೇತವಾಗಿ ನಿಮ್ಮ ಜನಾಂಗಕ್ಕೆ ದೇವರು ವಾಗ್ದಾನ ಮಾಡಿದರೆ ಅಭಿವೃದ್ಧಿ ನಾನು ಪಾಡಿಸ್ತೇನೆ ಎಂಬುದಾಗಿ. ಆ ಅಭಿವೃದ್ಧಿಯನ್ನು ಅಥವಾ ಆ ಆಶೀರ್ವಾದಗಳನ್ನ ನಾನು ನೀವು ಪಡ್ಕೊಳ್ಬೇಕಾದ್ರೆ ಇಸ್ರಾಯೇಲ್ ಜನದವರ ಹಾಗೆಯೇ ನಿಮ್ಮ ಮುಂದೆ ಕೆಂಪು ಸಮುದ್ರಗಳು ಬರ್ತದೆ. ನಮಗೆ ವಿರುದ್ಧವಾಗಿ ಶತ್ರುವಿನ ಸೈನ್ಯ ನಮ್ಮನ್ನ ಬೆಂದಟ್ಟುತ್ತದೆ. ಅನೇಕ ಸಾರಿ ಬಾಯಾರಿಕೆ ಆದರೂ ಕೂಡ ಕುಡಿಯೋಕ್ಕೆ ನೀರಿಲ್ಲ ಎಂಬ ಶಬ್ದ ನಮಗೆ ಕೇಳ್ತದೆ. ಅಯ್ಯೋ, ಆಹಾರ ಇಲ್ಲವಲ್ಲ ಎಂಬ ಶಬ್ದ ನಾವು ಮಾತನಾಡ್ತೇವೆ. ಅನೇಕ ಜನರ ಹಾಗೆ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಇದ್ದಂಥ ಅನ್ಯರು ಕೂಡ ಅಯ್ಯೋ ಗುಣಗುಟ್ಟುವಂಥ ಶಬ್ದವನ್ನ ಕೇಳಿ ಬಲಹೀನರಾಗಬಹುದು. ನಮ್ಮ ಜೀವನದಲ್ಲಿ ಕೂಡ ಯೇಸು ಸ್ವಾಮಿಯನ್ನು ನಂಬಿದ ನಂತರವಾಗಿ ಅನೇಕ ಶೋಧನೆಗಳು, ಅನೇಕ ಅವಮಾನಗಳು, ಅನೇಕ ನಿಂದೆಗಳು, ಅನ್ಯ ಜನರು ನಿಮ್ಮ ವಿರುದ್ಧವಾಗಿ ಮಾತಾಡುವಂಥ ಶಬ್ದವನ್ನ ಕೇಳಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕುಗ್ಗಿ ಹೋಗಬೇಡ್ರಿ. ಇಸ್ರಾಯೇಲ್ ಜನರು ಕುಗ್ಗಿ ಹೋಗ್ತಾ ಇದ್ದಾರೆ. ಅಯ್ಯೋ, ನಾವು ಕಾನಾನ್ ದೇಶವನ್ನ ಕಾಣ್ತೇವೆ ಇಲ್ಲವ ಎಂಬುದಾಗಿ. ಯಾಕಂದ್ರೆ ಅಷ್ಟ ಕಷ್ಟದ ಪರಿಸ್ಥಿತಿಗಳೆಲ್ಲ ಅವರು ಹಾದು ಹೋಗ್ತಾ ಇದ್ದಾರೆ. ಕರೆದಂಥ ದೇವರು ನಂಬಿಗಸ್ತನು, ವಾಗ್ದಾನ ಮಾಡಿರುವಂಥ ನಂಬಿಗಸ್ತನು, ಆತ ತನ್ನ ಕಾರ್ಯವನ್ನ ಸಾಧಿಸೋನಾಗಿದ್ದಾರೆ. ನಮ್ಮ ಜೀವನದಲ್ಲಿ ಕೂಡ ಆತನು ಮಾಡಿರುವಂಥ ವಾಗ್ದಾನ ಎಂದು ಬಿದ್ದೋಗುವುದಿಲ್ಲ. ಇಸ್ರಾಯೇಲ್ ಜನರಿಗೆ ಮಾಡಿದಂಥ ವಾಗ್ದಾನ 430 ವರ್ಷಗಳ ನಂತರ ಕಳೆದ ನಂತರವಾಗಿ ಆ ವಾಗ್ದಾನಗಳು ನೆರವೇರ್ತದೆ. ನಮ್ಮ ಜೀವನದಲ್ಲಿ ಕೂಡ ಅಲ್ಪ ದಿನಗಳಾಗಿರ್ಬೋದು ಅಥವಾ ಅಲ್ಪ ವರ್ಷಗಳಾಗಿರ್ಬೋದು, ನಂಬಿಕೆ ಉಳ್ಳವರಾಗಿ ನಾವು ನಿಂತುಕೊಳ್ಳೋಣ, ನಂಬಿಕೆ ಉಳ್ಳವರಾಗಿ ನೀವು ಜೀವಿಸೋಣ. ಆತನು ವಾಗ್ದಾನ ಮಾಡಿದ್ದಾನೆ ಅಂದ್ರೆ ಅದು ಖಂಡಿತವಾಗಿಯೂ ನೆರವೇರ್ತದೆ. ಇಸ್ರಾಯೇಲ್ ಜೀವನದಲ್ಲಿಯೂ ಕೂಡ ಅನೇಕ ಕಷ್ಟದ ಪರಿಸ್ಥಿತಿಗಳನ್ನು ಹಾದು ಹೋದ್ರು. ಕೊನೆಯಲ್ಲಿ ಅವರಿಗೆ ದೇವರು ಮಾಡಿದಂಥ ವಾಗ್ದಾನ ಹಾಲು ಜೇನುವ ಹರಿಯುವಂಥ ದೇಶ. ಪ್ರಾರಂಭದಲ್ಲಿ ಪಟ್ಟ ಕಷ್ಟಕ್ಕೆ, ಪ್ರಾರಂಭದಲ್ಲಿ ಪಟ್ಟ ಕಣ್ಣೀರು, ಪ್ರಾರಂಭದಲ್ಲಿ ಪಟ್ಟ ದುಃಖ, ವೇದನೆ, ನೋವುಗಳು, ಅನೇಕ ಜನರ ಸಾವು ಮರಣಗಳು ಅವರ ಮುಂದೆ ಹಾದು ಹೋದ್ರು ಕೂಡ ಅವರು ಆ ಕಾನಾನ್ ದೇಶವನ್ನು ಪ್ರವೇಶಿಸಿದ ನಂತರವಾಗಿ ಅವರ ಕಣ್ಣೀರುಗಳು ನೀಗಿ ಹೋಗ್ತಾ ಇದ್ದಾವೆ, ಅವರ ಕಷ್ಟಗಳು ನೀಗಿ ಹೋಗ್ತಾ ಇದ್ದಾವೆ, ಅವರ ಅವಮಾನಗಳು ನೀಗಿ ಹೋಗ್ತಾ ಇದ್ದಾವೆ, ಅವರ ದುಃಖಗಳು ನೀಗಿ ಹೋಗ್ತಾ ಇದ್ದಾವೆ, ಎಲ್ಲ ನೀಗಿ ಹೋಗ್ತಾ ಇದೆ. ಅವರ ಬರಡುತನ ನೀಗಿ ಹೋಗ್ತಾ ಇದೆ, ಅವರ ಕೊರತೆಗಳು ನೀಗಿ ಹೋಗ್ತಾ ಇದೆ. ಪ್ರೀತಿಯುಳ್ಳ ದೇವರ ಜನರೇ, ಈ ದಿನಮಾನಗಳಲ್ಲಿ ಯಾರ್ಯಾರು ವಾಗ್ದಾನಗಳನ್ನು ಹಿಡಿದುಕೊಂಡು ನಂಬಿಗಸ್ತುಳ್ಳವರಾಗಿ ಇನ್ನೂ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಅವಮಾನದಲ್ಲಿ ಇನ್ನೂ ಹಾದು ಹೋಗ್ತಾ ಇದೆ, ಪ್ರೀತಿಯುಳ್ಳ ದೇವ ಜನರೇ, ನಿಮಗಾಗಿದೆ ಈ ದಿನದ ದೇವರ ವಾಕ್ಯದ ಸಂದೇಶ. ನೀವು ಇನ್ನು ಮೇಲೆ ವಾಕ್ಯದ ನೇಡು ಪ್ರಕಾರವಾಗಿ ಇಸ್ರಾಯೇಲ್ ಜನರಿಗೆ ಪ್ರಾರಂಭದ ಕಷ್ಟ ನೀಗಿ ಹೋಗ್ತದೆ. ನಿಮ್ಮ ಜೀವನದಲ್ಲಿ ಕೂಡ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಆಗಿದ್ದೀರೋ, ಮುಂದಿರುವಂಥ ಕಾನಾನ್ ದೇಶ ಅಂದರೆ ಆಶೀರ್ವದಿಸಲ್ಪಟ್ಟ ದೇಶ ಅಥವಾ ವಾಗ್ದಾನ ಮಾಡಲ್ಪಟ್ಟಂಥ ಪ್ರದೇಶ, ದೇವರು ನಿಮಗೇನು ವಾಗ್ದಾನ ಮಾಡಿದ್ರೆ ಆ ವಾಗ್ದಾನ ನಿಮಗೆ ದೇವರು ಕೊಟ್ಟ ನಂತರವಾಗಿ ನಿಮ್ಮ ಕಣ್ಣೀರು ನೀಗಲ್ಪಡ್ತದೆ, ನಿಮ್ಮ ದುಃಖ ನೀಗಲ್ಪಡ್ತದೆ, ನಿಮ್ಮ ವೇದನೆ ನೀಗಲ್ಪಡ್ತದೆ, ನಿಮ್ಮ ನೋವು ನೀಗಲ್ಪಡ್ತದೆ, ನಿಮ್ಮ ಅವಮಾನಗಳು ನೀಗಲ್ಪಡ್ತದೆ, ನಿಮ್ಮ ಕೊರತೆಗಳು ನೀಗಲ್ಪಡ್ತದೆ. ನಿಮ್ಮೆಲ್ಲ ಸಮಸ್ಯೆಗಳನ್ನು
ಕರ್ತನಾದ ಯೇಸು ಕ್ರಿಸ್ತನು ಆತನು ನೀಗಿಸುವಂಥ ದೇವರಾಗಿದ್ದಾನೆ. ಆದುದರಿಂದ ನೀವು ನಂಬಿಕೆಯುಳ್ಳವರಾಗಿ ಜೀವಿಸೋಣ, ನಂಬಿಕೆಯುಳ್ಳವರಾಗಿ ನಾವು ನಡೆಯುವಂಥ ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ನೀನು ಅಭಿವೃದ್ಧಿ ಆಗುವ ಹಾಗೆ ಮಾಡುವೆನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಈ ವಾಕ್ಯವನ್ನು ಹಿಡಿದವರಾಗಿ ನಂಬಿಕೆಯುಳ್ಳವರಾಗಿ ಜೀವಿಸೋಣ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೆನ್.